ಫ್ರೆಂಡ್ಸ್, ಇವತ್ತು ನಾನು ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಬೆಳಗಿನ ತಿಂಡಿ, ಇದನ್ನು ರಾತ್ರಿ ಕೂಡ ಮಾಡ್ಕೋಬಹುದು. ಈ ತಿಂಡಿಯನ್ನು ಮಾಡಲಿಕ್ಕೆ ಯಾವುದೇ ಥರದ ಹಿಟ್ಟಾಗಲಿ, ಅಕ್ಕಿ ಆಗಲಿ, ರವೆ ಮತ್ತು ಅವಲಕ್ಕಿ, ಚುರುಮುರಿ ಕೂಡ ಬೇಡ. ಇದು ಯಾವುದೂ ಇಲ್ಲದೇ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ಬ್ರೇಕ್ಫಾಸ್ಟನ್ನು ಮಕ್ಕಳ ಲಂಚ್ ಬಾಕ್ಸಿಗೆ, ಬ್ಯಾಚುಲರ್ಸ, ಬಿಗಿನರ್ಸ, ವರ್ಕಿಂಗ್ ವುಮೆನ್ಸ್ಗೆ ಮತ್ತು BP ಶುಗರ್ ಇರೋರಿಗೆ, ಡಯಾಬಿಟಿಟ್ ಇರೋರಿಗೆ ಒಂದೇ ಹೇಳಬೇಕಂತಂದರೆ A to Z ಎಲ್ಲದಕ್ಕೂ ಇದೊಂದು ಪರ್ಫೆಕ್ಟ್ ಆಗಿರುವಂಥ ತಿಂಡಿ ಅಂತಲೇ ಹೇಳ್ಬೋದು. ಬನ್ನಿ, ಈ ತಿಂಡಿಯನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಈ ತಿಂಡಿಯನ್ನು ಮಾಡಲಿಕ್ಕೆ ನೋಡಿರಿ, ಇಲ್ಲೇ ನಾನು 1 ಕಪ್ಪಿನಷ್ಟು ಜೋಳನ ತೊಗೊಂಡಿದ್ದೀನಿ, ಬಿಳಿ ಜೋಳ. ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಳ್ರಿ. ಹಾಗೆ 1 ಹಿಡಿಯಷ್ಟು ಹುಳಿಗಡಲೆ, 1 ಹಿಡಿಯಷ್ಟು ಹೆಸರು ಕಾಳು. ಇಷ್ಟಿದ್ರೆ ಸಾಕು, ನಾವು ಚೆನ್ನಾಗಿ ಪರ್ಫೆಕ್ಟ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಬ್ರೇಕ್ಫಾಸ್ಟನ್ನು ನಾವು ಮಾಡ್ಕೋಬಹುದು. ಇದನ್ನು ನೋಡಿರಿ, ಒಂದು 3 ಸಾರಿ ಮೊದಲಿಗೆ ಜೋಳನ ತೊಳ್ಕೊಂಬಿಟ್ಟು ನಂತರ ಅದರಲ್ಲೇ ಕಡಲೆಯನ್ನು, ಹೆಸರನ್ನು ಹಾಕಿ ನೀಟಾಗಿ ತೊಳ್ಕೊಂಡು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಹಾಕಿ 6ರಿಂದ 7 ವಿಜಿಲ್ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ಜೋಳ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ, ಅದು ಬೇಗನೆ ಬೇಯಲ್ಲ. ನೀವು ಕುಕ್ಕರ್ನಲ್ಲಿ ಡೈರೆಕ್ಟ್ ಹಾಕಿ ಒಂದು 2 ಲೀಟ್ರ್ ನೀರನ್ನು ಹಾಕಿ ಒಂದು 6ರಿಂದ 7 ವಿಜಿಲ್ ಮಾಡಿಕೊಡ್ರಿ. ಈಗ ನೋಡಿರಿ, ನಾನು 6ರಿಂದ 7 ವಿಜಿಲ್ ಮಾಡ್ಕೊಂಬಂದಿದ್ದೀನಿ. ನಮ್ಮ ಜೋಳ ಅನ್ನೋದು ಈ ರೀತಿಯಾಗಿ ಹೊಟ್ಟೆ ಹೊಡಿಬೇಕು. ಈಗ ನೋಡಿರಿ, ಮೆತ್ತಗೆ ಮಾಡಿದರೆ ಕೈಯಿಂದ ಪ್ರೆಸ್ ಮಾಡಿದರೆ ಮೆತ್ತಗಾಗಬೇಕು. ಇದು ಪರ್ಫೆಕ್ಟಾಗಿ ಬೆಂದಿದೆ ಇವಾಗ. ಯಾಕಂದರೆ ನಾವು ಜೋಳನ ನೆನೆಸ್ತಾ ಇಲ್ಲ, ಫರ್ಮೆಂಟೇಷನಿಗೆ ಬಿಡ್ತಾ ಇಲ್ಲ, ಡೈರೆಕ್ಟಾಗಿ ಇನ್ಸ್ಟಂಟಾಗಿ ನಾವು ಇದನ್ನು ರೆಡಿ ಮಾಡ್ತಾ ಇದ್ದೀವಿ. ಇದು ಫರ್ಮೆಂಟೇಷನ್ ಇಲ್ಲದೆ, ನೆನೆಸದೆ ಇನ್ಸ್ಟಂಟಾಗಿ ಪರ್ಫೆಕ್ಟ್ ಆಗಿರುವಂಥ ಬ್ರೇಕ್ಫಾಸ್ಟನ್ನು ಕೂಡ ನಾವು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇಷ್ಟಾರ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಈಗ ನೋಡಿರಿ, ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾಕೋತೀನಿ. ಇಷ್ಟು ಹಾಕೋಬೇಡ್ರಿ, ಸ್ವಲ್ಪನೇ ಹಾಕ್ಕೊಂಡು ಇದನ್ನು ರುಬ್ಬಬೇಕು. ನಾವು ನೀರು ಹಾಕ್ಲಿಕ್ಕೆ ಹೋಗಬೇಡ್ರಿ ಜಾಸ್ತಿ. ಅದರಲ್ಲಿ ಇರುವಂಥ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಗೆ ನಾವು ರುಬ್ಬಬೇಕು. ಈಗ ನೋಡಿರಿ, ನಾನು 3 ಭಾಗ ಮಾಡಿದ್ರಲ್ಲಿ 1 ಭಾಗ ಹಾಕ್ಕೊಂಡಿದ್ದೀನಿ, ಇನ್ನು 2 ಭಾಗದಷ್ಟಿದೆ. ಇದನ್ನು ಪಕ್ಕಕ್ಕೆ ಇಟ್ಕೋತೀನಿ. ಆದರೆ ನಾನು ಮಾಡ್ತಿರೋದು ಈಗ 1 ಭಾಗದ ಮಾತ್ರ ನಿಮಗೆ ಮಾಡಿ ತೋರಿಸ್ತೀನಿ. ಇಷ್ಟು ಎಲ್ಲ ಮಾಡ್ತಾಯಿಲ್ಲ. ಈ 1 ಗ್ಲಾಸ್ ನಾವು ಜೋಳ, 1 ಹಿಡಿಯಷ್ಟು ಕಡಲೆ, 1 ಹಿಡಿಯಷ್ಟು ಹೆಸರಿನಿಂದ ಇಡೀ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರನ್ನು ಮಾಡ್ಕೋಬಹುದು ನಾವು. ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗುತ್ತೆ. ಇದು ತುಂಬ ಸುಲಭವಾಗಿ, ಸರಳವಾಗಿ, ಕಡಿಮೆ ಖರ್ಚಿನಲ್ಲಿ ತುಂಬ ಆರೋಗ್ಯಕರವಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನಂಬರ್ 1 ಫುಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೋಡಿರಿ, ಒಂದಿಷ್ಟು ಜೀರಿಗೆ, ರುಚಿಗನುಸಾರ ಉಪ್ಪು, ಹಾಗೆ ನೋಡಿರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ನೀವು ಒಣ ಮೆಣಸಿನ್ಕಾಯಿ ಬದಲಾಗಿ ಹಸಿ ಮೆಣಸಿನ್ಕಾಯನ್ನು ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ನೋಡಿರಿ, ಸ್ವಲ್ಪ ತುಂಡು ಮಾಡಿ ಹಾಕೋತಾ ಇದ್ದೀನಿ. ನಾನು ಈ ಕ್ವಾಂಟಿಟಿಗೆ ಒಂದು 4ರಿಂದ 5 ನಾನು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ಈಗ ನೋಡ್ರಿ, ಇದು ರುಬ್ಬಿದ್ದಾಯಿತು. ಇಷ್ಟು ತರಿಯಾಗಿರಲಿ, ಇಷ್ಟು ಗಟ್ಟಿಗಿರಬೇಕು. ಜಾಸ್ತಿ ನೀರಿಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿರಿ, ಇಷ್ಟು ಗಟ್ಟಿಗಿರ್ಬೇಕು. ನಮಗೆ ನೀರಿಗೆ ಮಾಡಿದರೆ ಇದು ಮಾಡಲಿಕ್ಕೆ ಬರಲ್ಲ, ಹಾಗಾಗಿ ಗಟ್ಟಿಗೆ ರುಬ್ಕೊಳ್ರಿ. ಇದು ಇವಾಗ ಪರ್ಫೆಕ್ಟ್ ಆಗಿದೆ. ಇದನ್ನೀಗ ಒಂದು ಪಾತ್ರೆಗೆ ತಗೊಳ್ಳೋಣ. ಈಗ ನೋಡ್ರಿ, ನಾ ಇಲ್ಲೊಂದು ಬೇಸನ್ ಬುಟ್ಟಿಯಲ್ಲಿ ತೆಗಿತಾ ಇದ್ದೀನಿ. ಪದೇ ಹೇಳ್ತಾ ಇದ್ದೀನಿ, ಜಾಸ್ತಿ ನೀರು ಹಾಕಲಿಕ್ಕೆ ರುಬ್ಬಲಿಕ್ಕೆ ಹೋಗಬೇಡ್ರಿ. ಇಷ್ಟು ಗಟ್ಟಿಗೆ ರುಬ್ಕೊಳ್ರಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ರಿ. ಈಗೆಲ್ಲನೂ ನೋಡಿರಿ, ನಾನು ಇದರಲ್ಲೇ ತಕ್ಕೊಂಡಾಯಿತು. ಕೈಯಿಂದ ನೀಟಾಗಿ ತಕ್ಕೊಂಬಿಡ್ರಿ, ಯಾಕಂದ್ರೆ ನಾವು ನೀರು ಹಾಕ್ತಾ ಇಲ್ಲ ಅದರಲ್ಲಿ ನೋಡಿರಿ, ಒಂದಿಷ್ಟು ಬಿಳಿ ಎಳ್ಳು, ಹಾಗೆ ನೋಡಿರಿ 1 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಕೈಯಿಂದ ಹಿಂಗೆ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ. ಅಂದರೆ ಬಿಡಿ ಆಗುತ್ತೆ ನಮ್ಮ ಈರುಳ್ಳಿ ಅಂತ. ನೀವು ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ಚಿಕ್ಕಗೇ ಕಟ್ ಮಾಡಿಕೊಡ್ರಿ. ಕರಿಬೇವು, ಕೊತ್ತಂಬರಿ, ಹಾಗೆ ನೋಡಿರಿ, ಇದು ಮೂಲಂಗಿ. ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಎಷ್ಟು ಬೇಕಾದರೂ ಹಾಕೋಬೋದು ತರಕಾರಿನ. ನೀವು ಇಷ್ಟೇ ಹಾಕಬೇಕಂತೇನಿಲ್ಲ. ನೀವು ಎಷ್ಟು ತರಕಾರಿ ಹಾಕ್ತೀರಿ ಅಷ್ಟು ರುಚಿನೂ ಆಗುತ್ತೆ, ಆರೋಗ್ಯ ಕೂಡ ಇರುತ್ತೆ. ಇದು ನೋಡಿರಿ, ಕ್ಯಾರೆಟ್ ತುರಿ, ಮೂಲಂಗಿ ತುರಿಯನ್ನು 1 ಕಪ್ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ತುರಿಯನ್ನು 2 ಕಪ್ ಹಾಕೋತಾ ಇದ್ದೀನಿ. ಮತ್ತು ಈರುಳ್ಳಿಯನ್ನು 1 ಕಪ್ ಹಾಕ್ಕೊಂಡಿದ್ದೀನಿ.
ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಎರಡೂ ಸೇರಿ 1 ಕಪ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ ಎಲ್ಲನೂ ನಾನು ಇದರಲ್ಲಿ ಹಾಕ್ಕೊಂಡಾಯಿತು. ಈಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೀಗ ಪ್ಲಾಸ್ಟಿಕ್ ಸೀಟಿಗೆ ಒಂದಷ್ಟು ಎಣ್ಣೆಯನ್ನು ಸವರಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಯಾಕಂದರೆ ಆಮೇಲೆ ನಮ್ಮ ಕೈಯೆಲ್ಲ ಹಿಟ್ಟಾಗುತ್ತಲ್ವ, ಅದಕ್ಕೆ ಮುಂಚೆ ನಾನಿಲ್ಲ ಪ್ಲಾಸ್ಟಿಕ್ ಸೀಟಿಗೆ ಮೊದಲೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಎಣ್ಣೆ ಕವರನ್ನೇ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಹೋಳಿಗೆ ಪೇಪರ್ನಲ್ಲಿ ಮಾಡ್ಕೋಬೋದು, ಪ್ಲಾಸ್ಟಿಕ್ ಸೀಟ್ನಲ್ಲಿ ಮಾಡ್ಕೋಬೋದು, ಮತ್ತು ಇದು ತಗಡು ಬರ್ತೈತಲ್ಲ ಅದ್ರ ಮೇಲೆ ಕೂಡ ನೀವು ಮಾಡ್ಕೋಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ನೀರು ಹಾಕಲಿಕ್ಕೆ ಹೋಗಬೇಡ್ರಿ, ಬರೀ ನೀವು ತರಕಾರಿ ಇದೆಲ್ಲ ಹಾಕಿದ್ರಲ್ವ ಅದನ್ನು ಜೋಳದ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿರಿ. ಯಾವ ಮಕ್ಕಳೆಲ್ಲ ನಿಮಗೆ ತರಕಾರಿ ತಿನ್ನೋಕೆ ಇಷ್ಟಪಡಲ್ಲ, ಹೀಗೆ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ಬೆಳಗ್ಗೆ ನಾವು ತಿಂಡಿಯನ್ನು ಕೊಡಬೇಕಾದ್ರೆ ಒಂದು ಆರೋಗ್ಯಕರವಾಗಿರುವಂಥ ತಿಂಡಿಯನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಬೆಳಗಿನ ತಿಂಡಿ ಯಾವತ್ತಿಗೆ ನಮಗೆ ಆರೋಗ್ಯಕರವಾಗಿರುವಂಥ ತಿಂಡಿ ಇರಬೇಕು ಬಂದಾಗ, ಅದಕ್ಕೋಸ್ಕರ ನಾನು ಈ ತಿಂಡಿಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿರಿ, ನಾನು ಇಷ್ಟು ಗಾತ್ರದ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಇದು ಇವಾಗ ಪರ್ಫೆಕ್ಟಾಗಿದೆ. ಈಗ ನೀವು ಚೆಕ್ ಮಾಡಿಕೊಡ್ರಿ ಈ ರೀತಿಯಾಗಿ. ಈಗ ಅದನ್ನು ಪ್ಲಾಸ್ಟಿಕ್ ಸೀಟಿನ ಮೇಲೆ ಹಾಕ್ಕೊಂಡು ಮೇಲೊಂಚೂರು ಎಣ್ಣೆಯನ್ನು ಹಚ್ಚಿ ನಾವು ಇದನ್ನು ತಟ್ಟೋಣ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ತಟ್ಟ್ರಿ. ನಾನು ಈ ಪ್ಲಾಸ್ಟಿಕ್ ಸೀಟಿನ ತುಂಬ ತಟ್ತೀನಿ ನೋಡಿರಿ. ಸ್ವಲ್ಪ ಇದರಲ್ಲಿ ಜಿಗುಟ್ಟಿರಲ್ಲ, ನಾವು ಹಿಟ್ಟದು ಏನೂ ಹಾಕಿಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ಆಗ್ತಾ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾನೆ ತಟ್ಟ್ರಿ. ಅಸಲು ಇದು ಬಿಸಿ ಇರುತ್ತೆ, ತಟ್ಲಿಕ್ಕೆ ಕೂಡ ಏನೂ ಕಷ್ಟ ಆಗಲ್ಲ ನೋಡಿರಿ. ಹಿಂಗೆ ಮಾಡಿದ್ರೆ ಹಿಂಗೆ ಅಗಲಾಗ್ಬಿಡುತ್ತೆ ನೋಡಿರಿ. ಸ್ವಲ್ಪ ಮುಟ್ಟಿನೇ ಇಲ್ಲ, ನಂಗೆ ಪ್ರೆಸ್ ಮಾಡಿದರೆ ಸಾಕು ಅಗಲಾಗ್ಬಿಡುತ್ತೆ. ನಾವು ತಟ್ಟಲಿಕ್ಕೆ ಯಾವುದೇ ರೀತಿಯಿಂದ ಬಲ ಹಾಕಬೇಕಾಗಿಲ್ಲ, ಕಷ್ಟವೂ ಇಲ್ಲ. ಈ ರೆಸಿಪಿ ಮಾಡೋದೇ ಏನೂ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬಹುದು. ಎಷ್ಟು ಈಸಿ ಆಗಿದೆ ಅಷ್ಟು ಆರೋಗ್ಯಕರವಾಗಿರುವಂಥ ರೆಸಿಪಿ ಬಂಧುಗಳೇ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಪ್ರತಿಯೊಂದು ಕಮೆಂಟಿಗೂ ಉತ್ತರನ ನಾನು ಕೊಟ್ಟೇ ಕೊಡ್ತೀನಿ. ಕೆಲವೊಂದು ಸಾರಿ ನೋಡಿಲ್ಲ ಅಂತಂದರೆ ಲೇಟ್ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಕಮೆಂಟಿಗಂತೂ ಉತ್ತರ ಕೊಡೋದಂತೂ ಗ್ಯಾರಂಟಿ. ಇಲ್ಲಿ ನೋಡಿರಿ, ಎಲ್ಲ ನಾನಿವಾಗ ಈ ಪ್ಲಾಸ್ಟಿಕ್ ಶೀಟಿನ ತುಂಬ ನಾನು ತಟ್ಕೊಂಡಿದ್ದು ನೋಡಿರಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಈಗ ಇದು ನಮ್ಮದು ರೆಡಿ ಆತ್ರಿ ನೋಡಿರಿ. ಈಗ ರೆಡಿ ಆಗ್ತದಲ್ಲ ನಮ್ದೀಗ. ಈಗ ನೋಡಿರಿ, ಆ ಸೀಟನ್ನು ನಾನು ಹಿಂಗೆ ಕೈಯಾಗ ತೊಗೋತೀನಿ ರೀ. ಹಿಂಗೆ ಕೈಯಾಗ ತೊಗೋರಿ. ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ನಾನು ಹಂಚ ಬಿಸಿ ಆಗೈತೆ ರೀ, ಚೆನ್ನಾಗಿ ಬಿಸಿಯಾಗಿರ್ಬೇಕ್ರೆ ಹಂಚು. ಅದರಲ್ಲಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಆರಾಮಾಗಿ ಮ್ಯಾಲಿನ ಪ್ಲಾಸ್ಟಿಕನ್ನು ಎತ್ಕೊಂಡ್ಬಿಡ್ರಿ. ಹಿಂಗೆ ಆರಾಮಾಗಿ ಬರುತ್ತೆ ರೀ. ಸ್ವಲ್ಪ ಏನಾದರೂ ನಿಮ್ಗೆ ಹಿಟ್ಟು ಏನಾದರೂ ಹಿಂಗೆ ಹತ್ತುತ್ತಿತ್ತು ಅಂದರೆ ಹಿಂಗೆ ಸ್ವಲ್ಪ ಬಿಡಿಸ್ಕೊತನ ತಗೊಂಬಿಡ್ರಿ. ಕೆಲವೊಂದು ಸಾರಿ ಹತ್ತತ್ತೆ, ಕೆಲವೊಂದು ಸಾರಿ ಹತ್ತಲ್ಲ. ಈಗ ನೋಡಿರಿ ಓಪನ್ ಆಯಿತು, ಆರಾಮಾಗಿ ನೋಡಿರಿ ಓಪನ್ ಆಯಿತು. ಅದೇನಾದರೂ ಸ್ವಲ್ಪ ಓಪನ್ ಆಗಿದೆ ಅಲ್ವಾ, ಸ್ವಲ್ಪ ಹಿಟ್ಟು ತೊಗೊಂಡು ಪ್ಯಾಚಪ್ ಮಾಡ್ಕೊಂಬಿಡ್ರಿ. ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅದು ಪ್ಯಾಚಪ್ ಮಾಡಿಕೊಡ್ರಿ, ಅಂದ್ರೆ ಓಪನ್ ಆಗೋಲ್ಲ. ಅಸಲು ಜಿಗುಟ್ಟಿರಲ್ಲ ಬಂಧುಗಳೇ. ಇದು ನಿಮ್ಮ ಕೈಗೇನು ಪ್ಯಾಚಪ್ ಮಾಡಬೇಕಾದ್ರೂ ಕೂಡ ಹಿಂಗೆ ಹತ್ತತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀವು ಸರಿ ಮಾಡ್ಕೋಬೋದು. ಈಗ ಇದನ್ನು ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಮೇಲಿನ ಕಲರೆಲ್ಲ ಚೇಂಜ್ ಆದ ನಂತರ ಫ್ಲೇಮನ್ನು ಲೋ ಮಾಡಿಕೊಂಡು ಹೊಳ್ಳಿಸಿ ಹಾಕ್ಕೊಳ್ಳೋಣ. ಈ ಹೊಳ್ಳಿಸಿ ಹಾಕಿ ಆ ಕಡೆ ಕೂಡ ಫ್ಲೇಮ್ ಹೈ ಮಾಡಿ ಚೆನ್ನಾಗಿ ನಾವು ಇದನ್ನು ಬ್ರೌನ್ ಕಲರ್ ಆಗುವಂಗೆ ಸುಟ್ಕೊಳ್ಳೋಣ್ರಿ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಸುಡ್ಬೇಕ್ರಿ, ಮೆತ್ತಗೆ ಬೇಕಂದ್ರೆ ಮೆತ್ತಗೆ ಸುಟ್ಕೋಬೋದು ರೀ. ಮೆತ್ತಗೆ ಸುಡ್ಬೇಕಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಈಗ ನೋಡಿರಿ ತಿರುಗಿಸಿ ತೆಗೆದುಬಿಡ್ರಿ, ಮೆತ್ತಗಿರ್ತೈತೆ ರೀ. ನಮಗೆ ಕ್ರಿಸ್ಪಿ ಬೇಕಂದ್ರೆ ಆ ಕಡೆ ಈ ಕಡೆ ಹೊಳ್ಳಿಸ್ಕೊತನ ಚೆನ್ನಾಗಿ ನಾವು ಇನ್ನೂ ಹೊಂಬಣ್ಣ ಬರುವಂಗೆ ಕ್ರಿಸ್ಪಿ ಆಗುವವರೆಗೆ ಇದನ್ನು ಸುಡ್ಬೇಕ್ರಿ. ಅಂದ್ರೆ ರುಚಿನೂ ಭಾಳ ಇರ್ತೈತೆ ರೀ, ಚಲೋತ್ನಾಗ ನಮ್ಗೆ ಕ್ರಿಸ್ಪಿನೇ ಆಗುತ್ತೆ ರೀ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಮಾಡ್ಕೊರಿ. ಈಗ ಇದನ್ನು ನಾನು ಕ್ರಿಸ್ಪಿ ಮಾಡ್ಕೊತೀನಿ ರೀ. ಆ ಕಡೆ ಈ ಕಡೆ ಹೊಳ್ಳಿಸ್ಕೊತ ಚೆನ್ನಾಗಿ ನಾನು ಕ್ರಿಸ್ಪಿಯಾಗಿ ಮಾಡ್ಕೊತೀನಿ ರೀ. ಅಂದರೆ ಭಾಳ ರುಚಿನೂ ಇರ್ತೈತೆ ರೀ. ಮಕ್ಕಳು ದೊಡ್ಡವ್ರು ಎಲ್ಲರಿಗೂ ಇಷ್ಟನೂ ಆಗತ್ತೆ ರೀ. ನಮಗೆ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಬೇಕು, ನಾವು ಕ್ಯಾರಿಯರ್ ತೊಗೊಂಡು ಹೋಗಬೇಕು ಅಂತಂದ್ರೆ ಸ್ವಲ್ಪ ಮೆತ್ತಗೆ ಸುತ್ಕೊಂಡು ತೆಗೀರಿ ನೀವು. ಇದು ನೋಡಿರಿ, ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ತುಂಬಾ ಮಾಡಿಸಿದ್ದಂತಲೇ ಹೇಳ್ಬೋದು. ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಇಮ್ಯುನಿಟಿ ಪವರ್ ಕೂಡ ಬರುತ್ತೆ, ನಮಗೆ ಎನರ್ಜಿ ಕೂಡ ಬರುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಡಯೆಟ್ ಮಾಡೋರಿಗಂತೂ ಮಾಡಿಸಿದ್ದೆ ಬಂಧುಗಳೇ ಈ ರೆಸಿಪಿ. ಈಗ ನೋಡಿರಿ ನಮ್ದು ರೆಡಿ ಆತಿದ್ದನ್ನ ತೆಗೆದೆ. ಈಗ ಇನ್ನೊಂದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಬನ್ನಿರಿ. ಈಗ ನೋಡಿರಿ ಇದನ್ನು ಕೂಡ ನಾನೀಗ
ಹಾಕ್ಕೊಂಡೆ ಈಗ ಮೇಲಿನ ಪೇಪರನ್ನು ತಗೊಂಡ್ಬಿಡೋಣ. ಸ್ವಲ್ಪ ಪ್ರೆಸ್ ಮಾಡಿ ತೆಗಿರಿ. ಈಗ ನೋಡಿರಿ, ಇದು ಎಡ್ಜಸ್ ಸ್ವಲ್ಪ ಹತ್ಕೊಂಡಿತ್ತಲ್ವ, ಬಿಡಿಸ್ಕೊಂಬಿಡ್ರಿ. ಇದು ನೋಡಿರಿ ಆರಾಮಾಗಿ ಬಂತು, ನಮಗೆ ಏನೂ ಕಷ್ಟ ಕೊಟ್ಟಿಲ್ಲ, ಎಲ್ಲಿ ಓಪನ್ ಕೂಡ ಆಗಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಎಡ್ಜಸ್ನಲ್ಲಿ ಹತ್ಕೊಂಡಿತ್ತು, ಅದನ್ನು ಬಿಡಿಸ್ಕೊಂಡ್ಬಿಟ್ರೆ ಆರಾಮಾಗಿ ನಮ್ಮ ಪ್ಲಾಸ್ಟಿಕ್ ಸೀಟ್ ಅನ್ನೋದು ನೀಟಾಗಿ ಬಂದುಬಿಡ್ತು. ನೋಡಿದ್ರಲ್ವ, ಇದನ್ನು ಕೂಡ ಮೇಲಿಂದ ಕಲರ್ ಚೇಂಜ್ ಆದ ನಂತರ ಹೊಳ್ಳಿಸಾಕೊಂಡು ಆಟು ಇಟು ತಿರುಗಿಸ್ಕೊತಾನೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ನಾವು ಇದನ್ನು ಕ್ರಿಸ್ಪಿ ಆಗುವಂಗೆ ಸುಡೋಣ್ರಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡೋದು ಕಷ್ಟ ಇಲ್ಲ, ಸುಡೋದು ಕಷ್ಟ ಇಲ್ಲ, ತಿನ್ನೋದಂತೂ ಇನ್ನೂ ಕಷ್ಟ ಇಲ್ಲ. ಆರಾಮಾಗಿ ನಾವು ತಿನ್ಬೋದು. ಇದನ್ನು ನೋಡಿರಿ, ನಾನೀಗ ಒಂದೇ ಮಿಕ್ಸಿ ಜಾರಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೊಂದಾಗಿದೆ ಇದು. ಇನ್ನು 2 ಸಾರಿ ನಾನು ಮಾಡ್ಕೊಳ್ಳುವಷ್ಟು ಇನ್ನು ಇದೇ ಬಂಧುಗಳೇ ಅದು. ಅದ ನಂತರ ನಾನು ಮಾಡ್ತೀನಿ. ಇವಾಗ ಇಷ್ಟನ್ನು ಮಾತ್ರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟರಲ್ಲೇ ನೋಡಿರಿ ಎಷ್ಟೊಂದಾಗಿದೆ ನಮಗಂಥೇಳಿ. ಆರಾಮಾಗಿ ಒಂದೇ 1 ಗ್ಲಾಸು ಜೋಳ, 1 ಮುಟ್ಟಿಗೆ ಕಡಲೆ, 1 ಮುಟ್ಟಿಗೆ ಹೆಸರಿನಲ್ಲಿ ಇಡೀ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ ಆಗುತ್ತೆ. ಕಡಿಮೆ ಖರ್ಚು, ಕಡಿಮೆ ಸಮಯ, ಇನ್ಸ್ಟಂಟಾಗಿ ಮಾಡುವಂಥದ್ದು, ತುಂಬ ಆರೋಗ್ಯಕರವಾಗಿರುವಂಥದ್ದು ರೆಸಿಪಿ. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇವಾಗೆಲ್ಲ ರೆಡಿ ಆಯಿತು ನಮ್ಮದು. ಸರ್ವ್ ಕೂಡ ಮಾಡಿದ್ದೀನಿ ನೋಡಿರಿ. ಇಲ್ಲಿ ನೋಡಿರಿ, ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ. ಸೂಪರ್ ಆಗಿರುತ್ತೆ ರೀ ಈ ತಿಂಡಿ. ನಂಬರ್ 1 A to Z ಈ ತಿಂಡಿ ಅಂತಲೇ ಹೇಳ್ಬೋದು ಬಂಧುಗಳೇ. ಎಲ್ಲದಕ್ಕೂ ಇದೊಂದು ಒಳ್ಳೆ ತಿಂಡಿ. ಬೆಳಗ್ಗೆ ಈ ರೀತಿಯಾಗಿ ನಾವು ತಿಂಡಿಯನ್ನು ತಿನ್ನೋದ್ರಿಂದ ನಮಗೆ ಇಡೀ ದಿನ ನಂತರ ನೀವು ಬೆಳಗ್ಗೆ ಈ ತಿಂಡಿ ತಿಂದು ಮಧ್ಯಾಹ್ನ ಏನಾದರೂ ತಿನ್ಬೋದು. ನೀವು ಏನಾದರೂ ಲೋ ವಿಟಮಿನ್ ಇರುವನ ತಿಂಡಿಯನ್ನು ತಿಂದರೂ ಕೂಡ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಈಗ ನೋಡಿರಿ, ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಬರೀ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು, ನಿಮ್ಮ ಮನೆಯಲ್ಲಿ ಚಟ್ನಿ ಪುಡಿ ಇರ್ತಲ್ಲ ಅದನ್ನು ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು ನೀವು. ಇಲ್ಲಿ ನೋಡಿರಿ, ಸಖತ್ತಾಗಿರ್ತೀನಿ. ನಾನು ತುಪ್ಪದ ಜೊತೆಗೆ ಮತ್ತು ಚಟ್ನಿ ಪುಡಿ ಜೊತೆಗೆ ನಾನು ತಿಂತಾಯಿದ್ದೀನಿ ನೋಡಿರಿ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಡ್ತೀನಿ ನಿಮಗೆ. ವಾವ್, ಸೂಪರ್ ಆಗಿದೆ ಬಂಧುಗಳೇ. ನಂಬರ್ 1 ಟೇಸ್ಟ್ ಇದೆ, ಎಕ್ಸಲೆಂಟ್ ಆಗಿದೆ. ನಾವು ಇದರಲ್ಲಿ ಎಲ್ಲ ತರಕಾರಿ, ಎಳ್ಳು, ಕ್ಯಾರೆಟ್, ಮೂಲಂಗಿ, ಕೊತ್ತಂಬರಿ, ಆಹಾಹಾ, ಒಂದಲ್ಲ ಎರಡಲ್ಲ ಬಂಧುಗಳೇ, ತುಂಬ ರುಚಿಯಾಗಿದೆ. ಎಲ್ಲ ಹಾಕಿ ಮಾಡಿರುವಂಥ ಈ ತಿಂಡಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿಕೊಂಡು ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರೆ. ಈ ಕಟ್ ಮಾಡ್ತಿದ್ರೆ ಕೂಡ ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ನೋಡಿರಿ. ಆರಾಮಾಗಿ ಎಲ್ಲರೂ ತಿನ್ಬೋದು. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.